ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಡಾಕ್ಟರ್ ರಮೇಶ್ ಪಾಳೆಗಾರ್. ಮೊನ್ನೆ ನಾನೊಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಆ ಕಾರ್ಯಕ್ರಮದಲ್ಲಿ ಒಬ್ಬರು ಜಾನಪದ ಕಲಾವಿದರು ನನಗೆ ಪರಿಚಯ ಆದರು. ಅವರು ಯಾವ ಮಟ್ಟದ ಜಾನಪದ ಕಲಾವಿದರು ಅಂದರೆ, ಡಿ.ವಿ. ಸದಾನಂದ ಗೌಡರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ಕರ್ನಾಟಕದಿಂದ ಅವರು ಜಾನಪದ ಸ್ಪರ್ಧೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿದರು. ಸೊ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಜಾನಪದ ವಿಭಾಗದಲ್ಲಿ ಕರ್ನಾಟಕಕ್ಕೊಂದು ಪ್ರಶಸ್ತಿ ಬಂತು ರಾಷ್ಟ್ರ ಮಟ್ಟದಲ್ಲಿ. ಅವರು ತುಂಬ ಹೆಮ್ಮೆಯಿಂದ ಹೇಳ್ಕೊಂಡ್ರು, ಸರ್ ಸದಾನಂದ ಗೌಡರು CM ಆಗಿದ್ದಾಗ ನಾವು ರಾಷ್ಟ್ರ ಮಟ್ಟದಲ್ಲಿ ಜಾನಪದ ಗೀತೆಯಲ್ಲಿ ನಾವು ಕರ್ನಾಟಕದಿಂದ ಭಾಗವಹಿಸಿದ್ವಿ. ಫಸ್ಟ್ ಪ್ರೈಸ್ ಬಂತು ಸರ್ ನಮ್ಗೆ. ಅವಾಗ ಸದಾನಂದ ಗೌಡರು ಕರೆದು ಸನ್ಮಾನ ಮಾಡಿ ನಮಗೆ ಪ್ರತಿಯೊಬ್ಬ ಜಾನಪದ ಕಲಾವಿದನು ಕೂಡ ಒಂದೊಂದು ಲಕ್ಷ ರೂಪಾಯಿ ನಗದು ಬಹುಮಾನ ಕೊಟ್ಟರು ಸರ್. ತುಂಬ ಖುಷಿ ಆಯಿತು ಅಂತ. ಅದಾದ ನಂತರ ಅವ್ರ ಹತ್ರ ಮಾತಾಡ್ತಾ ಹೋದೆ, ಹೆಂಗೆ ಏನು ನಿಮ್ಮ ಜೀವನ ಅಂತ. ನಿಜಕ್ಕೂ ಅವ್ರು ಹೇಳೋದೆಲ್ಲ ಕೇಳಿ ತುಂಬ ಬೇಜಾರಾಯಿತು. ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾರೆ, ಒಂದು ರಾಜ್ಯವನ್ನು ಪ್ರತಿನಿಧಿಸ್ತಾರೆ, ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕದ ಹೆಸರನ್ನ ಸದ್ದು ಮಾಡ್ತಾರೆ. ಸೊ ಕರ್ನಾಟಕಕ್ಕೊಂದು ಹೆಸರು, ಗೌರವ, ಮರ್ಯಾದೆಯನ್ನು ತಂದುಕೊಡ್ತಾರೆ. ಸೊ ಇಂಥ ಕಲಾವಿದರ ಬದುಕು ಯಾವ ರೀತಿ ಮುರಾಬಟ್ಟೆ ಆಗಿದೆ, ಅವರ ಪ್ರತಿನಿತ್ಯ ಜೀವನ ಹೇಗಿದೆ, ಅವರ ಬದುಕು ಹೇಗೆ ಬೀದಿಗೆ ಬಿದ್ದಿದೆ ಅನ್ನೋದನ್ನು ಕೇಳಿ ತುಂಬ ಬೇಜಾರಾಗೋಯಿತು. ಸೊ ಮೊನ್ನೆ ಕೂಡ ಸರ್ಕಾರ ಪದ್ಮ ಪ್ರಶಸ್ತಿಯನ್ನು ಪ್ರಕಟ ಮಾಡ್ತು. ಪದ್ಮ ಪ್ರಶಸ್ತಿ ಅಂದ್ರೇನು? ಪದ್ಮ ಪ್ರಶಸ್ತಿ ಅಂದರೆ ಒಂದು ಶೀಲ್ಡ್ ಕೊಡ್ತಾರೆ, ರಾಷ್ಟ್ರಪತಿಗಳು ಸೈನ್ ಮಾಡಿರ್ತಕ್ಕಂಥ ಒಂದು ಪ್ರಮಾಣ ಪತ್ರವನ್ನು ಕೊಡ್ತಾರೆ. ಇದಿಷ್ಟು ಪದ್ಮ ಪ್ರಶಸ್ತಿ. ಅದು ರಾಷ್ಟ್ರದ ಅತ್ಯುನ್ನತ ಪ್ರಶಸ್ತಿ ಪದ್ಮ ಪ್ರಶಸ್ತಿ. ಸೊ ಈ ಪ್ರಶಸ್ತಿ ಪಡೆದವರ ಬದುಕನ್ನು ಸರಿ ಮಾಡ್ತಾವ, ಅವ್ರಿಗೊಂದು ಗೌರವಯುತವಾಗಿ ಬದುಕೋದಕ್ಕೆ ಅವಕಾಶ ಮಾಡಿಕೊಡ್ತಾವ, ಅವರಿಗೊಂದು ಆರ್ಥಿಕ ಭದ್ರತೆ ನೀಡುತ್ತಾ? ಈ ಥರದ ಪ್ರಶ್ನೆಗಳೆಲ್ಲ ನನಗೆ ಕಾಡೋದಕ್ಕೆ ಶುರುವಾಯಿತು. ಅದಕ್ಕೆ ಎಕ್ಸಾಂಪಲ್ ಆಗಿ ನೋಡ್ತಾ ಹೋದೆ. ಅಂದರೆ ಮಂಡ್ಯದಲ್ಲಿ ಮತ್ತು ಪಾಂಡವಪುರದಲ್ಲಿ ಅಂಕೇಗೌಡರಿದ್ದಾರೆ. ಅಂಕೇಗೌಡರಿಗೆ ಪದ್ಮಶ್ರೀ ಪ್ರಶಸ್ತಿ ಬಂತು. ಅವರು ಒಂದು ಜ್ಞಾನ ಪ್ರತಿಷ್ಠಾನ ಅಂತ ಮಾಡಿಕೊಂಡು ಅದರಲ್ಲಿ ಸುಮಾರು 20 ಲಕ್ಷ ಬುಕ್ಗಳನ್ನು ಸಂಗ್ರಹ ಮಾಡಿದ್ದಾರೆ. 20 ಲಕ್ಷ ಬುಕ್ಗಳಲ್ಲಿ 10 ಲಕ್ಷ ಬುಕ್ಗಳು ನೀಡೋದಕ್ಕೆ ಅವರಿಗೆ ಲೈಬ್ರರಿನೇ ಇಲ್ಲ. ಯಾರೋ ದಾನಿಗಳು ಕೊಟ್ಟಂಥ ಒಂದು ಜಾಗದಲ್ಲಿ ಒಂದು ಲೈಬ್ರರಿಯನ್ನು ಮಾಡಿದ್ದಾರೆ. ಇನ್ಯಾರೋ ದಾನಿಗಳು ಕೊಟ್ಟಂಥ ಒಂದಿಷ್ಟು ರ್ಯಾಕ್ಗಳಲ್ಲಿ ಬುಕ್ಗಳನ್ನು ಜೋಡಿಸಿದ್ದಾರೆ. ಇನ್ನೂ ಅಂದರೆ ಸುಮಾರು 10 ಲಕ್ಷ ಬುಕ್ಗಳನ್ನ ಅವರು ನೀಟಾಗಿ ಸ್ಟೋರ್ ಮಾಡಿಟ್ಟಿದ್ದಾರೆ. ಇನ್ನು 10 ಲಕ್ಷ ಬುಕ್ಗಳು ನೀಡೋದಕ್ಕೆ ಅವರಿಗೆ ಜಾಗನೇ ಇಲ್ಲ, ನೆಲದ ಮೇಲೆ ಹಾಕಿದ್ದಾರೆ. ಬೇಕಾ ಬಿಟ್ಟು ಬೆಂಗಳೂರಿಗೆ ಏನೋ ಕಸ ಬಿಸಾಕ್ತಾರೆ ನೋಡಿ, ಎಲ್ಲಿ ಬೇಕೋ ಅಲ್ಲಿ, ಆ ರೀತಿ ಬುಕ್ಗಳನ್ನ ಬಿಸಾಕಿದ್ದಾರೆ. ಅಂದರೆ ಅವರಿಗೆ ಒಬ್ಬ ಪದ್ಮಶ್ರೀ ಪ್ರಶಸ್ತಿ ಪಡೆದಿರ್ತಕ್ಕಂತಹ, ಅದು ನಮ್ಮ ಕರ್ನಾಟಕದವರು, ನಮ್ಮ ಕನ್ನಡಿಗರು, ಅವರಿಗೆ ಅಂದರೆ ಬುಕ್ಗಳನ್ನ ಸಂರಕ್ಷಣೆ ಮಾಡ್ತಿದ್ದಾರೆ. ಮುಂದಿನ ಪೀಳಿಗೆಗಳಿಗೆ, ಮಕ್ಕಳಿಗೆ ಈ ಬುಕ್ಗಳನ್ನ ಓದಲಿ, ಒಂದಿಷ್ಟು ವಿಚಾರಗಳನ್ನ ತಿಳಿದುಕೊಳ್ಳಿ, ಸಾಹಿತ್ಯ, ಕಲೆ, ಸಂಸ್ಕೃತಿ, ರಾಜಕೀಯ ಈ ಥರದ ವಿಚಾರಗಳನ್ನ ತಿಳ್ಕೊಂಡು ಮಕ್ಕಳಿಗೆ ಅಥವಾ ಪುಸ್ತಕಗಳಿಂದ ಒಳ್ಳೇದಾಗಲಿ ಅಂತ ಯೋಚನೆ ಮಾಡ್ತಕ್ಕಂಥ ಅಂಕೇಗೌಡರಿಗೆ ಇವತ್ತು ಬುಕ್ಸ್ ಇಡೋಕ್ಕೆ ಜಾಗ ಇಲ್ಲ. 10 ಲಕ್ಷ ಬುಕ್ಗಳು ಇವತ್ತು ಕೂಡ ನೆಲದ ಮೇಲೆ ಬಿದ್ದಿದೆ, ಒಂದು ರ್ಯಾಕ್ ಇಲ್ಲ. ಮತ್ತೇನು ಮಳೆಗಿಳೆ ಬಂದರೆ ಆ ಬುಕ್ಗಳೆಲ್ಲ ತೊಯ್ತವೆ, ಹಾಳಾಗುತ್ತೆ ಅಂತಕ್ಕಂಥದ್ದು ಆತಂಕ ಅಂಕೇಗೌಡರದು. ಹಾಗಾಗಿ ಪದ್ಮ ಪ್ರಶಸ್ತಿ ಕೊಟ್ಟವರಂಥ ಸರ್ಕಾರ ಪದ್ಮ ಪ್ರಶಸ್ತಿ ಕೊಟ್ಟಾದ್ಮೇಲೆ ಅವ್ರಿಗೆ ಬೇರೆ ಏನು ಮಾಡಬೇಕು ಅಂತಕ್ಕಂಥ ಪ್ರಶ್ನೆ ಕಾಡುತ್ತೆ. ಪ್ರತಿ ಕಲಾವಿದರಾಗಲಿ ಅಥವಾ ಯಾರಾದರೂ ಪದ್ಮಶ್ರೀ ಅಂತ ಪ್ರಶಸ್ತಿಯನ್ನು ಪಡೆದವರ ಬದುಕನ್ನು ನೋಡ್ತಾ ಹೋದರೆ ಅವರಿಗೆ ಯಾವುದೇ ಆರ್ಥಿಕ ಭದ್ರತೆ ಇಲ್ಲ. ಒಂದು ಪ್ರಮಾಣ ಪತ್ರ ಕೊಟ್ಟರು, ಒಂದು ಶೀಲ್ಡ್ ಕೊಟ್ಟರು, ಒಂದು ಸನ್ಮಾನ ಮಾಡಿದ್ರು, ಅಲ್ಲಿಗೆ ಮುಗಿದೋಯ್ತು. ಸೊ ಅವ್ರನ್ನ ಬದುಕನ್ನು ನೋಡ್ತಾ ಹೋದರೆ ಏನು ಮಾಡಬೇಕು ಸರ್ಕಾರ? ಈ ರೀತಿ ರಾಷ್ಟ್ರ ಮಟ್ಟದಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ, ಅವ್ರನ್ನ ಗುರುತಿಸ್ತಾರೆ, ಸನ್ಮಾನ ಮಾಡ್ತಾರೆ, ಆಡ್ತಾರೆ, ಹೊಗಳುತ್ತಾರೆ, TV ನ್ಯೂಸ್ ಬರುತ್ತೆ, ಪೇಪರ್ ನ್ಯೂಸ್ ಬರುತ್ತೆ, ಸೋಷಿಯಲ್ ಮೀಡಿಯಾದಲ್ಲಿ ವಾರಗಟ್ಟಲೆ ಅವ್ರನ್ನ ಹೊಗಳುತ್ತಾರೆ, ಕೊಂಡಾಡ್ತಾರೆ. ಸೊ ನಾವು ಕೂಡ ನ್ಯೂಸ್ ಮಾಡ್ತೀವಿ, ಅಲ್ಲಿಗೆ ಮುಗಿದೋಗುತ್ತೆ. ಸೊ ಒಬ್ಬ ಸರ್ಕಾರ ಜವಾಬ್ದಾರಿ ತಗೊಂಡು ಏನು ಮಾಡ್ಬೋದು? ಎಕ್ಸಾಂಪಲ್ ಅಂಕೇಗೌಡರು ಬುಕ್ಸ್ ಇಡೋಕ್ಕೆ ಇನ್ನೊಂದಿಷ್ಟು ಲೈಬ್ರರಿಗೆ ಒಂದಿಷ್ಟು ಜಾಗ ಬೇಕು, ಒಂದಿಷ್ಟು ರ್ಯಾಕ್ ಬೇಕು. ಸೊ 20 ಲಕ್ಷ ಬುಕ್ಗಳನ್ನು ನೋಡ್ಕೊಳ್ಳೋದಕ್ಕೊಬ್ಬರು ಅಟ್ಲೀಸ್ಟ್ ಒಬ್ರು ಯಾರಾದರೂ ಬೇಕಲ್ಲ. ಈ ರೀತಿ ಅವ್ರಿಗೆ ಒಂದಿಷ್ಟು ಆರ್ಥಿಕ ಸಹಾಯ ಬೇಕಾಗುತ್ತೆ. ಅಂಕೇಗೌಡರು ಸುಮಾರು 10 ಲಕ್ಷ ಬುಕ್ಗಳನ್ನ ಇಡೋದಕ್ಕೆ ಅದೇನು ಸರ್ಕಾರ ಕೊಟ್ಟ ದುಡ್ಡಲ್ಲ, ಯಾರೋ ದಾನಿಗಳು ಕೊಟ್ಟಂಥ ಒಂದಿಷ್ಟು ಜಾಗ, ಇನ್ಯಾರೋ ದಾನಿಗಳು ಕೊಡ್ತಕ್ಕಂಥ ಒಂದಿಷ್ಟು ರ್ಯಾಕ್ಗಳು, ಈ ಥರ ಅವ್ರಿವ್ರಿಗೆ ಕಾಡಿ ಬೇಡಿ ಕೈ ಮುಗಿದು ಸಹಾಯವನ್ನು ತೆಗೆದುಕೊಂಡು ಅಷ್ಟು ಬುಕ್ಗಳನ್ನ ಸಂರಕ್ಷಣೆ ಮಾಡಿ ಅವರು ಯಾರು ಓದುಗರಿದ್ದಾರೆ, ಯಾರಿಗೆ ಹೆಲ್ಪ್ ಆಗುತ್ತೆ ಅಂಥವ್ರಿಗೆ ಸಹಾಯ ಮಾಡ್ತಿದ್ದಾರೆ. ಹೀಗಾಗಿ ಸರ್ಕಾರ ಇಂತಹ ಎಕ್ಸಾಂಪಲ್ನ ಅಷ್ಟು ಹೇಳಿದ ಅಂಕೇಗೌಡರು ಅಂಥವ್ರಿಗೆ ಒಂದಿಷ್ಟು ಆರ್ಥಿಕ ನೆರವನ್ನು ನೀಡೋಂಥ ಪ್ರಯತ್ನ ಮಾಡಬೇಕಾಗುತ್ತೆ. ಇನ್ನು ಕಲಾವಿದರ ಬಗ್ಗೆ ಹೇಳ್ತಾ ಇದ್ದೆ ಆಗಲೇ ನಾನು, ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕದ ಗೌರವವನ್ನು ಎತ್ತಿ ಹಿಡಿತಾರೆ. ಅಂಥ ಕಲಾವಿದರಿಗೆ ಸರ್ಕಾರ ಏನು ಮಾಡಬಹುದು ಅಂತ ನೋಡ್ತಾ ಹೋದರೆ, ಅವ್ರಿಗೇನೋ ನಮ್ಮ ನಾಡಿಗೆ ಒಂದು ಕೀರ್ತಿ ತಂದಿದ್ದಾರೆ ಅನ್ನೋ ದೃಷ್ಟಿ ಇಟ್ಕೊಂಡು ಅವರಿಗೆ ಮಾನವೀಯತೆ ದೃಷ್ಟಿಯಿಂದ ಕಾನೂನಿನಲ್ಲಿ ಅವಕಾಶ ಇದೆಯೋ ಇಲ್ವೋ ಅದು ಸೆಕೆಂಡ್ರಿ. ಅವ್ರಿಗೇನೋ ಒಂದು ತಿಂಗಳಿಗೆ ಒಂದು 10,000 5,000 ಒಂದಿಷ್ಟು ಪಿಂಚಣಿ ವ್ಯವಸ್ಥೆ ಮಾಡಬೇಕಂದ್ರೆ, ಕಲಾವಿದರು ಏನಂದರೆ ಸಂಜೆ ಅವ್ರೇನೋ ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ತಿರ್ತಾರೆ, ಸಂಜೆ ಆದರೆ ಯಾವುದೋ ಒಂದು ಸ್ಟೇಜ್ಗೆ ಹೋಗಬೇಕು, ಅವ್ರು ಕೂಡ 5,000ಕ್ಕೋ 2,000ಕ್ಕೋ 3,000ಕ್ಕೋ 1 ಗಂಟೆನೋ 2 ಗಂಟೆನೋ ಆಡಬೇಕು, ಅವ್ರನ್ನ ರಂಜಿಸಬೇಕು, ಬರಬೇಕು. ಅವ್ರ ಕಲಾವಿದರ ಬದುಕು ಹೀಗೆ ಆಗಿದೆ. ಅಂದರೆ ಸರ್ಕಾರದಿಂದ ಅವ್ರಿಗೆ ಯಾವುದೇ ಸೌಲಭ್ಯ ಇಲ್ಲ, ಒಂದು ಪಿಂಚಣಿ ಕೊಡೋ ಅಂಥದ್ದು ಅಥವಾ ಒಂದು ಹೆಲ್ತ್ ಕಾರ್ಡ್.
ಎಕ್ಸಾಂಪಲ್ ಈಗ ಒಂದು 50-60 ವರ್ಷ ಮುಗಿಸಿರ್ತಕ್ಕಂತಹ ಕಲಾವಿದರು ಅವ್ರ ಬದುಕೆ ಒಂದು ರೀತಿ ನರಕ ಆಗ್ಬಿಡುತ್ತೆ. ತಕ್ಷಣ ಹುಷಾರು ತಪ್ಪೇನಾರೋ ಆರೋಗ್ಯ ಸರಿ ಇಲ್ಲ ಬಿದ್ದರು ಅಂದರೆ ಅವ್ರಿಗೊಂದು ಏನು ಹೆಲ್ತ್ ಕಾರ್ಡ್ ಇರಲ್ಲ. ಸೊ ಸಮಸ್ಯೆ ಆಗುತ್ತೆ ಆರೋಗ್ಯಕ್ಕೆ. ಒಂದೇ ಸಲ ಏನಾದರೂ ಅವ್ರಿಗೆ ಸುಮಾರು ಒಂದು 3 ಲಕ್ಷ 4 ಲಕ್ಷ 5 ಲಕ್ಷ ಖರ್ಚು ಮಾಡಬೇಕು ಅಂತ ಏನಾದರೂ ಸಂದರ್ಭ ಬಂದರೆ ಅವ್ರು ದುಡ್ಡು ಎಲ್ಲಿಂದ ತರಬೇಕು? ಅಂಥ ಸಂದರ್ಭದಲ್ಲಿ ನಾವು ಒಬ್ಬ ಅತ್ಯುತ್ತಮ ಕಲಾವಿದರನ್ನ ಕಳೆದುಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಸರ್ಕಾರ ಯಾರು ಸಾಧನೆ ಮಾಡಿದರೆ ಅವರ ಸಾಧನೆಯನ್ನು ಗುರುತಿಸಿ ಕೇವಲ ಒಂದು ಪ್ರಮಾಣ ಪತ್ರ, ಒಂದು ಶೀಲ್ಡ್ ಅಷ್ಟನ್ನೇ ಕೊಟ್ಟು ಅವ್ರಿಗೆ ಸನ್ಮಾನ ಮಾಡಿ ಮರೆಯೋದಲ್ಲ. ಅವ್ರಿಗೊಂದಿಷ್ಟು ಆರ್ಥಿಕ ಭದ್ರತೆ ಕೊಡಬೇಕು. ಅವರ ಆರೋಗ್ಯಕ್ಕೆ ಏನೋ ಒಂದು ಹೆಲ್ತ್ ಕಾರ್ಡ್ ಏನಾದರೂ ಸ್ಪೆಷಲ್ ಪ್ರಾವಿಷನ್ ಇದೆಯಾ ನೋಡಬೇಕು. ಒಂದಿಷ್ಟು ಪಿಂಚಣಿ ಕೊಡಬೇಕು, ಹೆಲ್ತ್ ಕಾರ್ಡ್ ಕೊಡಬೇಕು. ಅವ್ರಿಗೊಂದು ಮನೆ, ಎಷ್ಟೋ ಜನ ಕಲಾವಿದರು ಬಾಡಿಗೆ ಮನೆಯಲ್ಲಿದ್ದಾರೆ, ಬಾಡಿಗೆ ಕಟ್ಟಕ್ಕಾಗದೆ ಒದ್ದಾಡ್ತಿದ್ದಾರೆ. ಸೊ ಅಂತ ಅವರಿಗೆ ಒಂದಿಷ್ಟು ಎಲ್ಲಾದರೂ ಸರ್ಕಾರದಿಂದ ಒಂದಿಷ್ಟು ಮಾನವೀಯತೆ ದೃಷ್ಟಿಯಿಂದ ಮತ್ತೆ ಅವರ ಸಾಧನೆಯನ್ನು ಗುರುತಿಸಿ ಅವ್ರಿಗೊಂದು ಸೈಟ್ ಕೊಡೋವಂಥದ್ದು, ಅಥವಾ ಒಂದು ಈಗ ನೋಡಿ ಕೋಗಿಲೆ ಕ್ರಾಸಲ್ಲಿ ಯಾರೋ ಬೀದಿಗೆ ಬಿದ್ದರು ಅಂತ ಹೇಳಿ ಅವ್ರಿಗೊಂದು ಫ್ಲಾಟ್ ಕೊಡ್ತೀವಿ ಅಂತ ಹೇಳ್ತದೆ ಗೌರ್ಮೆಂಟು. ಅದು ಲೆಕ್ಕಾಚಾರ ನಡೀತಿದೆ. ಸೊ ಇಂಥ ಕಲಾವಿದರು ಇದ್ದಾರೆ, ರಾಜ್ಯದ ಕೀರ್ತಿ ಪತಾಕೆಯನ್ನು ಹಾರಿಸ್ತಾರೆ, ದೇಶದಲ್ಲಿ ಸದ್ದು ಮಾಡ್ತಾರೆ. ಎಷ್ಟೋ ಜನ ಫಾರಿನ್ಗೆ ಹೋಗ್ಬಿಟ್ಟು ಅಲ್ಲಿ ತಮ್ಮ ದೇಶವನ್ನು ತಮ್ಮ ರಾಜ್ಯವನ್ನು ಪ್ರತಿನಿಧಿಸಿ ಅಲ್ಲಿ ನಾವೇನು ಸಾಧನೆ ಮಾಡಿದ್ದೀವಿ, ನಮ್ಮ ಕನ್ನಡ ನಾಡು ನುಡಿ ಸಂಸ್ಕೃತಿ ಜನಪದವನ್ನು ಅಲ್ಲಿ ಪಸರಿಸಿ ಬರ್ತಾರೆ. ಸೊ ಅಂಥವ್ರಿಗೆ ಸರ್ಕಾರ ಒಂದು ಪಿಂಚಣಿ ಕೊಡೋವಂಥದ್ದು, ಒಂದು ಸೈಟ್ ಕೊಡೋವಂಥದ್ದು, ಅಥವಾ ಎಲ್ಲೋ ಬೆಂಗಳೂರು ಅಂತ ಆಗಿದ್ರೆ ಒಂದು ಕಡೆ ಒಂದು ಫ್ಲಾಟ್ ಕಿಟ್ ಕೊಡೋವಂಥದ್ದು, ಮತ್ತು ಅವ್ರಿಗೊಂದು ವಿಶೇಷವಾಗಿ ಏನೊಂದು ಆರೋಗ್ಯದ ಕಡೆ ಗಮನ ಅವರಿಗೆ. ಹಾಗಾಗಿ ಒಂದು ಹೆಲ್ತ್ ಇನ್ಶೂರೆನ್ಸ್ ಅಥವಾ ಒಂದು ಹೆಲ್ತ್ ಕಾರ್ಡ್ ಮಾಡೋದಂಥದ್ದು, ಅಥವಾ ಉಚಿತ ಟ್ರೀಟ್ಮೆಂಟ್ ಕೊಡೋದಕ್ಕೆ ಏನಾದ್ರು ವ್ಯವಸ್ಥೆ ಬೇಕೋ ಅಂಥ ಕೆಲಸವನ್ನು ಸರ್ಕಾರ, ಎಸ್ಪೆಷಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಾನ್ಯ ಶಿವರಾಜ್ ತಂಗಡಿಗವರು ಇದನ್ನು ದಯಮಾಡಿ ಗಮನಿಸಬೇಕು. ಈ ಥರದ ಕಲಾವಿದರನ್ನು ಪ್ರೋತ್ಸಾಹಿಸುವಂಥ ಮತ್ತು ಸಾಧಕರನ್ನ ಪ್ರೋತ್ಸಾಹಿಸುವಂಥ ಕೆಲಸ ಮಾಡಬೇಕು. ಅವರು ಈ ವರ್ಷಕ್ಕಷ್ಟೇ ಮುಗ್ದಿದ್ದಲ್ಲ. ಸೊ ಅವ್ರು ಇರೋಷ್ಟು ದಿನ ನಾವು ಅವ್ರನ್ನ ಖುಷಿಯಾಗಿಡಬೇಕು. ಅವರಿಗೆ ಯಾವ ರೀತಿಯ ನೆರವನ್ನು ನೀಡಬೇಕು, ಸಹಾಯವನ್ನು ಮಾಡಬೇಕು, ಆ ರೀತಿ ಸಹಾಯವನ್ನು ನಾವು ಮಾಡಬೇಕಾಗುತ್ತೆ. ಈಗ ಹರೇಕಳ ಆಜಬ್ಬ ಇದ್ರು, ಅವ್ರಿಗೂ ಕೂಡ ಪದ್ಮಶ್ರೀ ಪ್ರಶಸ್ತಿ ಬಂತು. ಎಲ್ಲೋ ರೋಡಲ್ಲಿ ಬೀದಿಲಿ ಕಿತ್ಲೆ ಹಣ್ಣು ಮಾರಿ ಆ ದುಡ್ಡಿನಿಂದ ಅವರು ಕೂಡಿಟ್ಟು ಆ ದುಡ್ಡಲ್ಲಿ ಒಂದು ಸರ್ಕಾರಿ ಶಾಲೆಯ ಕಟ್ಟಡವನ್ನು ಕಟ್ಟಿಸಿ ಕನ್ನಡ ಶಾಲೆಯನ್ನು ಉಳಿಸಿ ಬೆಳೆಸುವಂಥ ಕೆಲಸ ಮಾಡ್ತಿದ್ರು ಹರೇಕಳ ಆಜಬ್ಬ ಅವರು. ಸೊ ಅವ್ರು ಮಾಡ್ತಿದ್ದೇನು ಕೆಲಸ? ರೋಡಲ್ಲಿ ಕಿತ್ಲೆ ಹಣ್ಣು ಮಾರಿ ಅದರಿಂದ ಬಂದಿರತಕ್ಕಂತಹ ದುಡ್ಡನ್ನು ಸಂಗ್ರಹಿಸಿ ಅವರು ಒಂದು ಸಮಾಜ ಸೇವೆ ಮಾಡಿದರು. ಸೊ ಅವ್ರಿಗೆ ಯಾವುದೇ ಸ್ವಾರ್ಥ ಇಲ್ಲ, ನಿಸ್ವಾರ್ಥವಾಗಿ ಅವರು ಸೇವೆಯನ್ನು ಸಲ್ಲಿಸಿ ಕನ್ನಡ ಶಾಲೆಯನ್ನು ಅಭಿವೃದ್ಧಿ ಮಾಡುವಂಥ ಕೆಲಸ ಮಾಡಿದ್ದಾರೆ. ಹಾಗೆ ಯಾವುದೇ ಪ್ರತಿ ಕಲಾವಿದ ಇರ್ಬೋದು, ಅಥವಾ ಸಾಧಕ ಇರ್ಬೋದು, ಸಮಾಜ ಸೇವಕರು ಇರ್ಬೋದು, ಅವ್ರಿಗೆ ಯಾವುದೇ ಸ್ವಾರ್ಥ ಇರಲ್ಲ, ನಿಸ್ವಾರ್ಥತೆಯಿಂದ ಅವರು ಸೇವೆ ಸಲ್ಲಿಸ್ತಾ ಇರ್ತಾರೆ. ಸೊ ಅಂಥವ್ರನ್ನ ಸರ್ಕಾರ ಕೇವಲ ಒಂದು ಪ್ರಶಸ್ತಿ, ಒಂದು ಪ್ರಮಾಣ ಪತ್ರ, ಒಂದು ಶೀಲ್ಡು, ಒಂದು ಹಾರ, ಒಂದು ತುರಾಯಿ, ಒಂದು ಮೈಸೂರು ಪೇಟಕ್ಕೆ ಸೀಮಿತಗೊಳಿಸಬಾರ್ದು. ಅವರ ಜೀವನಕ್ಕೆ ಏನು ಭದ್ರತೆ ಬೇಕು ಅದಷ್ಟು ಕೆಲಸಗಳನ್ನ ಒಂದು ಸರ್ಕಾರ ಅಥವಾ ಒಂದು ಸಚಿವರು, ಸೊ ಅಲ್ಲಿರ್ತಕ್ಕಂಥ ಯಾವುದೇ ಶಾಸಕರಾಗಿರ್ಬೋದು ಅಥವಾ ಸಂಸದರಾಗಿರ್ಬೋದು, ಈ ರೀತಿ ಆಲೋಚನೆ ಮಾಡಬೇಕಾಗುತ್ತೆ. ಕರೆದ್ವಿ, ಸ್ಟೇಜ್ ಮೇಲೆ ಕೂರಿಸಿದ್ವಿ, ಸನ್ಮಾನ ಮಾಡಿದ್ವಿ, ನಡೀರಿ ಅಂತಲ್ಲ. ಯಾವುದೇ ನಗದು ಬಹುಮಾನ ಕೂಡ ಇಲ್ಲ. ಇಂಥ ಸಂದರ್ಭಗಳಲ್ಲಿ ನಾವು ನೆನಪು ಮಾಡಬೇಕಾಗತ್ತೆ. ಈ ರಾಜ್ಯೋತ್ಸವ ಪ್ರಶಸ್ತಿ ಅಥವಾ ಕೆಂಪೇಗೌಡ ಪ್ರಶಸ್ತಿ ಬಂದರೆ ಒಂದಿಷ್ಟು ನಗದು ಬಹುಮಾನ ಕೊಡ್ತಾರೆ. ಒಂದು 25,000 50,000 ದುಡ್ಡು ಕೊಟ್ಬಿಡ್ತಾರೆ. ಎಷ್ಟು ದಿನ ಉಳಿಯುತ್ತದು? ಅವ್ರಿಗೆ ಏನೇನು ಸಮಸ್ಯೆಗಳಿರುತ್ತೋ ಒಂದಿಷ್ಟು ಹಣ ಕೊಟ್ಟರೆ ಏನಾಗುತ್ತೆ, ಅಲ್ಲಿಗೆ ಅವ್ರದ್ದು ಅಲ್ಲಿ ಖರ್ಚು ಮಾಡ್ಕೊಂಡು ಮುಗಿದೋಗುತ್ತೆ. ಆದರೆ ಕೇವಲ ನಗದು ಬಹುಮಾನ ಕೊಡೋದಷ್ಟೇ ಅಲ್ಲ, ಅದ್ರ ಜೊತೆ ಅವರ ಜೀವನಕ್ಕೆ ಆರ್ಥಿಕ ಭದ್ರತೆಗೆ ಏನು ಮಾಡಬೇಕು, ಅವರ ಆರೋಗ್ಯ ಹಿತ ದೃಷ್ಟಿಯಿಂದ ಸರ್ಕಾರದಿಂದ ಯಾವ ಮಟ್ಟದಲ್ಲಿ ಸಹಾಯ ಮಾಡಬಹುದು, ಆ ರೀತಿ ಆಲೋಚನೆಗಳನ್ನ ಮಾಡಿ ಈ ಬಗ್ಗೆ ರಾಜ್ಯ ಸರ್ಕಾರ ಅಥವಾ ಸಂಬಂಧಪಟ್ಟ ಇಲಾಖೆಯವರು ಅವರಿಗೆ ಒಂದಿಷ್ಟು ಸಹಾಯವನ್ನು ಮಾಡುವಂಥ ಕೆಲಸ ಮಾಡಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.